ಗುರುಗಳೇ, ಈಗ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ, ಇವತ್ತಿನ ದಿವಸ ನೋಡಿ ಹೀಗೆ ಅಂತಲ್ಲ, ಫಸ್ಟ್ ಹಿಂದೂ ಧರ್ಮವನ್ನ ಹೀಯಾಳಿಸಬೇಕು, ಕಂಡೆಮ್ ಮಾಡಬೇಕು. ಹಿಂದೂಗಳನ್ನ ಇದನ್ನ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನ ಅವಹೇಳನ ಮಾಡಬೇಕು ಅನ್ನೋದು ಒಂದು ದಿನನಿತ್ಯ ಬಂದ್ಬಿಟ್ಟಿದೆ. ಬ್ರಾಹ್ಮಣರಿಂದ ದೇಶ ಹಾಳಾಯ್ತು, ಬ್ರಾಹ್ಮಣರಿಂದ ಅಂಕ ಆಯ್ತು. ಈಗ ಹೊಸದೊಂದು ಬಂದಿದೆ ಕಾನೂನಿನಲ್ಲಿ. ಈಗ ಯಾರ ನಿಂದನೆ ಮಾಡಿದ್ದೆ ಆದ್ರೆ ತರಬೇಕು, ಅದರ ಬಗ್ಗೆ ಒಂದು ಶಿಕ್ಷೆ ಆಗಬೇಕು ಅಂತ ಇದೆ. ಆದ್ರೆ ಯಾರು ಅದನ್ನ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಅದು ಎಲ್ಲಾ ಕಡೆಯಿಂದನೂ ಇದರಿಂದಲೇ ಬರ್ತಾ ಇದೆ. ಅದು ಒಂದು ವ್ಯಾಲಿಡ್ ಪಾಯಿಂಟ್ ತಗೊಂಡು ಗುರುಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆ ಅಂತ ಚರ್ಚೆ ಬಂದಾಗೆಲ್ಲ ಬ್ರಾಹ್ಮಣರನ್ನ ಅಥವಾ ಬ್ರಾಹ್ಮಣತ್ವವನ್ನ ದೂಷಿಸೋದು ಒಂದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಮ್ಮಲ್ಲಿ ಜಾತಿ ಪದ್ಧತಿಗೆ ಹಾಗೆ ಜಾತಿ ಹೆಸರಲ್ಲಿ ಶೋಷಣೆಗೆ ಬ್ರಾಹ್ಮಣರೇ ಕಾರಣ ಅನ್ನೋದು ಒಂದಿದೆ. ಇದ್ರ ಬಗ್ಗೆ ತಮ್ಮ ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಇದು. ಅಂದ್ರೆ ಉತ್ತರಗಳು ತುಂಬಾ ಚೆನ್ನಾಗಿ ಉತ್ತರ ಇರುವಂತ ಪ್ರಶ್ನೆ ಇದು. ಅದು ಇವತ್ತಿನ ಸಮಯದಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತಿರೋ ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಪ್ರತಿ ಪ್ರಶ್ನೆ ಇದೆ. ಈಗ ಬ್ರಾಹ್ಮಣ ಬೇರೆ ಸಮಾಜಗಳನ್ನು ತುಳಿದ, ಬ್ರಾಹ್ಮಣ ಎಲ್ಲ ಸಮಾಜಗಳನ್ನು ಮುಷ್ಟಿಲಿಟ್ಕೊಂಡ, ತಾನೆಲ್ಲ ಒಳ್ಳೇದನ್ನೆಲ್ಲ ತಾನು ಇಟ್ಕೊಂಡು ಬೇರೆಯವ್ರನ್ನ ತುಳಿದ ಅಂತ ಮಾತಾನೆ ನಡೀತಾ ಇರುವಂತದ್ದು ಅಂತ. ಈಗ ನೋಡಿ, ಇದು ಪೂರ್ತಿ ಬ್ರಾಹ್ಮಣರೇ ಮಾಡಿದ್ದು ಅಂತಾದ್ರೆ ಈ ವ್ಯವಸ್ಥೆ ಇದೆಯಲ್ಲ, ಈ ಚಾತುರ್ವರ್ಣ ವ್ಯವಸ್ಥೆನೋ ಅಥವಾ ಏನೋ ಸಮಾಜದ ವ್ಯವಸ್ಥೆ ಇದೆಯಲ್ಲ, ಇದೆಲ್ಲ ಬ್ರಾಹ್ಮಣರೇ ಮಾಡಿದ್ದು ಹೌದು ಅಂತಾದ್ರೆ ಒಂದ್ಸರಿ ಗಮನಿಸಬೇಕು, ಬ್ರಾಹ್ಮಣ ತಾನೇ ಇಟ್ಕೊಂಡಿದ್ದಾನೆ ಅಂತ. ರಾಜ್ಯಾಧಿಕಾರ ಕ್ಷತ್ರಿಯರಿಗೆ ಹೋಯ್ತು, ಸಂಪತ್ತು ವೈಶ್ಯರಿಗೆ ಹೋಯ್ತು, ವ್ಯಾಪಾರ ಸಂಪತ್ತು ವೈಶ್ಯರಿಗೆ ಹೋಯ್ತು. ಇನ್ನು ಸ್ವಾತಂತ್ರ್ಯ 4ನೇ ವರ್ಣಕ್ಕೆ ಹೋಯ್ತು, ಅವ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಮತ್ತೆ ಎಲ್ಲ ಹೆಚ್ಚಿನ ಇವತ್ತು ಜಾಬ್ ಅಂತ ನಾವೇನು ಕರಿತೀವಿ, ಇವತ್ತು ಉದ್ಯೋಗ ಅಂತ ಕರಿತೀವಿ, 95 ಭಾಗದ ಉದ್ಯೋಗ ಅಲ್ಲಿಗೆ ಸಲ್ಲತ್ತೆ, ಆ ವರ್ಗಕ್ಕೆ ಸಲ್ಲತ್ತೆ. ಅವತ್ತಿನ ಕಾಲದ ಲೆಕ್ಕಾಚಾರ ಹಾಕಿದ್ರೆ ಅದೆಲ್ಲ ಅವರಿಗೆ ಹೋಯ್ತು. ಇವರಿಗೆ ಏನು ಉಳಿತು ಅಂದ್ರೆ ನದಿ ತೀರ, ಆಶ್ರಮ, ತಣ್ಣೀರು ಸ್ನಾನ, ಗೆಡ್ಡೆ ಗೆಣಸು ತಿನ್ನೋದು, ಇದಕ್ಕೆ ಉಳಿದಿರೋದು ಬ್ರಾಹ್ಮಣನಿಗೆ ಅಂತ. ಅದು ಆ ಥರ ಇರಲಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಿರೋದು ನಾವು. ಎಲ್ಲ ಸಮಾಜಗಳ ಬಗ್ಗೆ ನಮಗೆ ಪ್ರೀತಿ ಇದೆ, ಎಲ್ಲ ಸಮಾಜಗಳ ಭಕ್ತರು ಇದ್ದಾರೆ, ನಮಗೆ ಎಲ್ಲ ಸಮಾಜಗಳ ಬಗ್ಗೆ ಪ್ರೀತಿ ಇದೆ. ಈ ವಿಷಯ ಬಂದಾಗ ಹೇಳುವಂಥದ್ದು. ಈಗ ಬ್ರಾಹ್ಮಣ ಯಾಕೆ ರಾಮನನ್ನು ಪೂಜೆ ಮಾಡಬೇಕು ಅಂತ ಹೇಳಿದ? ರಾಮ ಕ್ಷತ್ರಿಯ ಅಲ್ವಾ, ಕೃಷ್ಣ ಕ್ಷತ್ರಿಯ ಅಲ್ವಾ, ಗೋಬಳ ಅಲ್ವಾ ಕೃಷ್ಣ ಹಾಕಿ ತಗೊಂಡ್ರೆ, ಇವನ್ನೆಲ್ಲ ಪೂಜೆ ಮಾಡಬೇಕು ಅಂತ ಬ್ರಾಹ್ಮಣ ಯಾಕೆ ಹೇಳ್ದ? ಆ ಥರ ಇಲ್ಲ ಅಂತ. ಬ್ರಾಹ್ಮಣನಿಗೆ ಏನಿದೆ, ಬ್ರಾಹ್ಮಣನ ಜೀವನಕ್ಕೆ ಏನು ಇಟ್ಕೊಂಡಿದ್ದಾನೆ, ಉಳಿದವ್ರಿಗೆ ಏನು ಕೊಟ್ಟಿದ್ದಾನೆ, ಅವನು ಕೊಟ್ಟಿದ್ದಾನೆ ಅಲ್ಲ ಅದೇನೆಷ್ಟಕ್ಕೂ. ಹಾಗೆ ತಗೊಂಡ್ರೆ ಒಂದ್ ವೇಳೆ ಇವ್ರಿಗೇನಿದೆ ಅವ್ರಿಗೇನಿದೆ, ಈ ನಿಯಮಗಳು ಆ ನಿಯಮಗಳನ್ನ ಅದಲು ಬದಲು ಮಾಡಿದ್ರೆ ಒಪ್ಕೊಳ್ಳೋಕೆ ಆಗತ್ತಾ? ಅದನ್ನ ಆ ಜೀವನ ತಗೊಂಡು ಬದುಕೋಕ್ಕಾಗತ್ತಾ ಅನ್ನೋದನ್ನು ಗಮನಿಸಿದ್ರೆ ಸಾಕು ಅಂತ. ಇಡೀ ಸವಾಲಿದ್ದು ಅಂತ ನೀವು ಗಮನಿಸಿ ನೋಡಿ, ಇದನ್ನ ಸ್ಮೃತಿಗಳನ್ನು ತೆಗೆದು ನೋಡಿ, ಅವ್ರ ಜೀವನ ಏನು, ಇವ್ರ ಜೀವನ ಏನು ಅಂತ. ಅಷ್ಟು ಕ್ಲಿಷ್ಟ ಜೀವನ ಅದು, ಅಷ್ಟು ಯಾವುದೇ ಭೋಗ ವೈಭವ ಇಲ್ಲದೆ ಇರತಕ್ಕಂಥ ಜೀವನ ಅದು. ಮತ್ತೆ ಅಧಿಕಾರ ಸೂತ್ರ ಇಲ್ಲ, ಸೈನ್ಯ ಇಲ್ಲ, ಸಂಪತ್ತಿಲ್ಲ, ಸ್ವಾತಂತ್ರ್ಯ ಇಲ್ಲ. ಏನಿದೆ ಅಲ್ಲಿ, ಏನಿದೆ ಅಂತ ಸುಮ್ಮನೆ ಆ ಥರ ಹೇಳಬಾರ್ದು ಅಂತ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ಸುಮಾ ನಾಗೇಶ್ ಅಂತ. ಬಹುಶಃ ದೊಡ್ಡ ಪ್ರಶ್ನೆಗಳ ಮಧ್ಯದಲ್ಲಿ ನನ್ನದೊಂದು ಪುಟ್ಟ ಪ್ರಶ್ನೆ. ಒಬ್ಬ ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ ನಾನು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಈ ಪ್ರತಿಭಟನೆಗಳನ್ನ ಯಾವ ರೀತಿ ಮಾಡಬಹುದು? ನನ್ನ ಮಕ್ಕಳನ್ನೇನೋ ನಾನು ಧೈರ್ಯವಾಗಿ ಬೆಳೆಸಬಹುದು, ಆದ್ರೆ ನಾಳೆ ಯಾರೋ ಬಂದು ಹೊಡೆದು ಬಿಟ್ರೆ ಏನ್ ಮಾಡೋದು? ಅಥವಾ ನನ್ನ ಮನೆಯಲ್ಲಿ ಇನ್ಯಾರೋ ಬಂದು ನನ್ನ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರೆ ಏನ್ ಮಾಡೋದು? ಈ ಭಯಗಳ ಮಧ್ಯದಲ್ಲಿ ಮಕ್ಕಳಿಗೆ ಒಂದು ಮೂಲಭೂತವಾದ, ನೀನು ಅನ್ಯಾಯ ಇದ್ರೆ ಅದನ್ನ ಪ್ರತಿಭಟನೆ ಮಾಡು, ಅದನ್ನ ಹೇಳ್ಕೊಡೋ ಅಂತ ಶಕ್ತಿಯನ್ನ ನಾವುಗಳು ಹೇಗೆ ಬೆಳೆಸ್ಕೋಬಹುದು ಅನ್ನೋದು ನನ್ನ ಪ್ರಶ್ನೆ. ಭಯ ಮತ್ತೆ ಎದುರಿಸೋದು, ಪ್ರತಿಭಟನೆ, ಬಂದು ಯಾರು ಹೊಡೆದ್ರೆ ಏನ್ ಮಾಡೋದು, ಮಗು ನೆತ್ಕೊಂಡೋದ್ರೆ ಏನ್ ಮಾಡೋದು ಅಂತ. ಇದಕ್ಕೆ ಉತ್ತರ ಏನಂದ್ರೆ ಶಾಂತಿನೇ ಜೀವನ ಸ್ತೋತ್ರ. ಶಾಂತಿಗಿಂತ ದೊಡ್ಡದು ಯಾವುದೂ ಇಲ್ಲ, ಸಹನೆಗಿಂತ ದೊಡ್ಡದು ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ತಪಸ್ಸು ಯಾವುದೂ ಇಲ್ಲ. ಶಾಂತಿಯೇ ಜೀವನ ಸ್ತೋತ್ರ. ಆದ್ರೆ ಶಾಂತಿಗಾಗಿ ಯುದ್ಧ ಮಾಡಬೇಕಾಗತ್ತೆ, ಶಾಂತಿಗಾಗಿ ಯುದ್ಧ ಮಾಡಬೇಕಾಗತ್ತೆ. ಶಾಂತಿ ನೆಲೆಸಬೇಕು ಅಂದ್ರೆ, ಈಗ ರಾವಣನ ಮೇಲೆ ಯುದ್ಧ ಮಾಡದೇ ಇದ್ರೆ ಆ ರಾಮರಾಜ್ಯ ಹುಟ್ಟೋದೇ ಇಲ್ವಲ್ಲ, ಶಾಂತಿ ಸ್ಥಾಪನೆ ಆಗೋದೇ ಇಲ್ವಲ್ಲ ಅಂತ. ಸಂಸ್ಕೃತದ ಶಾಸ್ತ್ರಗಳಲ್ಲಿ ಮಾತಿದೆ, ಆತತಾಯಿ ವಧಾರ್ಹಣ, ಯಾರನ್ನೂ ಕೊಲ್ಲಬಾರ್ದು, ಆದ್ರೆ ಯಾರಾದ್ರೂ ಆಯುಧ ಎತ್ಕೊಂಡು ನೀನು ಕೊಲ್ಲಪ್ಪ ಅಂದ್ರೆ ಕೊಲ್ಲೋವನನ್ನ, ಪಾಪ ಇಲ್ಲ ಅಂತ. ಏನರ್ಥ ಅದಕ್ಕೆ? ಅವಳು ಸ್ತ್ರೀ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಅದು ಆ ಸಂದರ್ಭ ಬಂದಾಗ, ಅಸ್ತಿತ್ವದ ಪ್ರಶ್ನೆ ಬಂದಾಗ ಹೋರಾಟ ಮಾಡಲೇಬೇಕಾಗತ್ತೆ, ಹೋರಾಟ ಮಾಡದಿರಕ್ಕಾಗಲ್ಲ ಅಂತ. ಆಗೆಲ್ಲರೂ ಕ್ಷತ್ರಿಯರೇ ಆ ಹೊತ್ತಲ್ಲಿ ಅಂತ. ಹಾಗಾಗಿ ಸ್ತ್ರೀ ದುರ್ಗೆ ಆಗ್ಬೇಕಾಗಿ ಬಂತು.
ಮಹಿಷಾಸುರ ಮರ್ದಿನಿ ಆಗ್ಬೇಕಾಗಿ ಬಂತು, ಚಂಡಿ ಚಾಮುಂಡಿ ಆಗ್ಬೇಕಾಗಿ ಬಂತಲ್ವ. ಅದು ಯಾಕೆ ಬಂತು ಆ ಸಂದರ್ಭ ಅಂದ್ರೆ ಪ್ರಮೇಯ ಹಾಗೆ ಬಂದಿದೆ, ಆ ಸಂದರ್ಭ ಹಾಗೆ ಬಂದ. ಆಗಲೂ ಕೂಡ ಶಾಂತಿ ಮಂತ್ರ ಪಡಿಸ್ತಾ ಇರೋದಲ್ಲ. ನಾಲಂದ ವಿಶ್ವವಿದ್ಯಾಲಯವನ್ನ ಹೊತ್ತಿ, ನಾಲಂದ ಗ್ರಂಥಾಲಯವನ್ನ ಹೊತ್ತಿ ಉಳಿಸಿದ್ದು ಕೇವಲ 17 ಮಂದಿ ಅಂತ. ಅಲ್ಲಿ ಸಾವಿರಾರು ಮಂದಿಯಲ್ಲಿ ಶಾಂತಿ ಮಂತ್ರ ಜಪ ಮಾಡ್ತಾ ಕೂತ್ಕೊಂಡಿದ್ರು ಅಂತ. ಒಂದು ಕೋಣೆ ಆದ್ಮೇಲೆ ಮತ್ತೊಂದು ಕೋಣೆ, ಒಂದು ಜಾಗ ಆದ್ಮೇಲೆ ಮತ್ತೊಂದು ಜಾಗ ಹೋಗಿ ಹೊಡಿತಾ ಬಂದ್ರು ಅವರೆಲ್ಲರನ್ನು ಕೂಡ ಅಂತ. ಇವರು ಒಬ್ಬೊಬ್ಬರು ಚೂರು ಪ್ರತಿಕ್ರಿಯೆ ಮಾಡಿದ್ರು ಕೂಡ ಉಳಿತಿತ್ತು ಅದೆಲ್ಲವೂ ಕೂಡ ಅಂತ ಶಾಂತಿ ಧರ್ಮ ಅಲ್ಲ. ಪೂಜ್ಯ ಗುರುಗಳಿಗೆ ನಮಸ್ಕಾರಗಳು. ಹಸುವನ್ನು ನಾವು ಗೋಮಾತೆ ಅಂತ ಪೂಜೆ ಮಾಡುತ್ತಿದ್ವಿ. ಆದರೆ ಅದರ ಹತ್ಯೆ ನಡೀತಿದೆ. ಇದನ್ನ ಎಷ್ಟು ತಡೆಯೋದು, ಯಾವ ತರ ಇದು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಗೋಹತ್ಯೆ ಬಗ್ಗೆ ಇದನ್ನ ತಡೆಯೋದು ಹೇಗೆ ಅಂತ ಹೇಳಿ ಅಂದ್ರೆ ಸರ್ಕಾರಗಳು ಕೂಡ ಒಂದ್ ಪಕ್ಷದ ಸರ್ಕಾರ ಇರ್ತಾ ಗೋಹತ್ಯೆ ನಿಷೇಧ ಮಾಡುತ್ತೆ, ಇನ್ನೊಂದು ಸರ್ಕಾರ ಬಂದ ತಕ್ಷಣ ಆ ಕಾನೂನನ್ನೇ ತೆಗೆದು ಬಿಡುತ್ತೆ. ತುಂಬಾ ದೊಡ್ಡ ಪ್ರಶ್ನೆ, ಗೋಹತ್ಯೆಯನ್ನು ತಡೆಯೋದು ಹೇಗೆ ಅಂತ. ಮೊದಲು ಗೋಹತ್ಯೆ ನಡೆಯೋದು ಯಾಕೆ ಅಂತ ನೋಡಬೇಕು ನಾವು. ತಿಳುವಳಿಕೆ ಇಲ್ಲದೆ ಅಂತ. ಬದುಕಿದ್ರ ಲಾಭವೋ ಕೊಂದ್ರ ಲಾಭವೋ ಗೊತ್ತಿಲ್ಲ ಅಂತ. ಕೊಲ್ತಾ ಇರೋರಿಗೆ ಗೋವು ಬದುಕಿದ್ರೆ ಎಷ್ಟು ಲಾಭ, ಕೊಂದ್ರೆ ಎಷ್ಟು ಲಾಭ ಅಂತ ಗೊತ್ತಿಲ್ಲ ಅಂತ. ಕೊಂದ್ರೆ ಏನ್ ಸಿಗುತ್ತೆ, ಬದುಕಿದ್ರೆ ಏನ್ ಕೊಡಬಲ್ದು ಅದು ಇಡೀ ಜೀವನದಲ್ಲಿ, ಚಿನ್ನದ ಮಟ್ಟ ಬದುಕೊಳ್ಳಿ ಅಂತ ಹೇಳ್ತಾರಲ್ವಾ, ಅದು ಗೊತ್ತಿಲ್ಲ ಅಂತ. ಅದು ಯಾವತ್ತು ಗೊತ್ತಾಗುತ್ತೋ ಅವತ್ತು ಗೋಹತ್ಯೆ ನಿಲ್ಲುತ್ತೆ. ಯಾವ ಕಾನೂನು ಬೇಕಾಗಲ್ಲ ಅವತ್ತು. ಗೋವಿನ ಉಪಯೋಗ, ಅದರ ಮಹತ್ವ ಯಾವತ್ತು ಗೊತ್ತಾಗುತ್ತೋ ತಾನಾಗಿ ಗೋಹತ್ಯೆ ನಿಲ್ಲುತ್ತೆ ಅಂತ. ಯಾಕೆಂದ್ರೆ ಅಷ್ಟು ಉಪಯೋಗ ಆಗೋದನ್ನ ಕೊಲ್ಲೋಕೆ ಯಾರು ಮನಸ್ಸು ಮಾಡ್ತಾರೆ. ನಮಸ್ತೆ ಗುರುಜಿ. ನೀವು ಹೇಳಿದ್ರಿ ಬಾಂಗ್ಲಾದೇಶದಲ್ಲಿ ಆಗಿರೋ ಪರಿಸ್ಥಿತಿ ಇಲ್ಲೂ ಬೇಗ ಬರ್ಬೋದಂತ. ಇದಕ್ಕೆ ಆಂಧ್ರ ಪ್ರದೇಶ ಡಿಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರು ಸನಾತನ ರಕ್ಷಣಾ ಬೋರ್ಡ್ ಅಂತ ಪ್ರಪೋಸ್ ಮಾಡಿದ್ರು. ಸೊ ಅದನ್ನು ನೀವು ಯಾವ ತರ ಸ್ವಾಗತ ಮಾಡ್ತೀರಾ ತಿಳಿಸಿರಾ? ಅದನ್ನ ನಾವು ಅಂದ್ರೆ ಭವ್ಯ ಸ್ವಾಗತ ಮಾಡಬೇಕಾಗತ್ತಲ್ವಾ ಅದನ್ನ. ಆದ್ರೆ ಒಂದೇನಂದ್ರೆ ತುಂಬಾ ಬೋರ್ಡ್ಗಳಿದಾವೆ ಈಗ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಇದೇನು ತುದಿ ಮೊದಲೇ, ಆಮೇಲೆ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಹೋಗಲು ಕೂತ್ಕೊಳ್ಳೋಕೊಂದು ಜಾಗ ಅನ್ನೋ ಅದು ಉಪಯೋಗ ಇಲ್ಲ. ಅರ್ಥವತ್ತಾಗಿ ಆಗೋದಾದ್ರೆ ಅದ್ರ ಅಗತ್ಯ ಇದೆ ಖಂಡಿತ ಅಂತ ಆಗ್ಬೇಕು ಅಂತ. ನಮಸ್ಕಾರ ಗುರುಗಳಿಗೆ. ದಿಸ್ ಎಕ್ಸ್ಟೆನ್ಷನ್ ಆಫ್ ದ ಮದರ್ಹುಡ್. ನಾವು ತಾಯಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ವಾಟ್ ಎವರ್ ದ ವೇ ವಿ ಚೆನ್ನಾಗಿ ಬೆಳೆಸ್ತೇವೆ. ಮನೆ, ಮಠ, ದೇವರು, ದಿಂಡು ಅಂತೆಲ್ಲ ಕ್ಲೀನ್ ಆಗಿ ಬೆಳೆಸ್ಬಿಟ್ಟು ಒಂದ್ ಸಮಾಜಕ್ಕೆ ಬಿಟ್ಟಾಗ ಅವ್ರು ಹೇಳ್ತಾರೆ, ನೀನೇನ್ ಮಾಡ್ತಿದ್ಯಾ ಅದೆಲ್ಲ ತಪ್ಪು. ಓಕೆ, ನೀನು ಹೇಳಿದ್ದೆಲ್ಲ ಬರೀ ವಾಟ್ ಯು ಕಾಲ್ ಮೂಢನಂಬಿಕೆ, ಅದು ಇದು ಅಂತಂದ್ಬಿಟ್ಟು ಅಂತ ಸರಿದೆ. ಅಂದ್ರೆ ತುಂಬಾ ಅಂದ್ರೆ ಈಗ ನೀವು ಹಿಡಿತ ಸಾಧನೆ ಮಾಡೋದು, ಬಿಗಿ ಮಾಡೋದು ತಪ್ಪು ಅಂತ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಒಳಗಿಂದ ನಾವು ಸಿದ್ಧ ಮಾಡಬೇಕಾಗತ್ತೆ ಅಂತಂದ್ರೆ ಅವ್ರಿಗೆ ತುಂಬಾ ಆಳವಾದ ತಿಳುವಳಿಕೆ ಬೆಳೆಸಬೇಕಾಗತ್ತೆ, ಬೇರು ಆಳಕ್ಕೆ ಉರ್ಬೇಕಾಗತ್ತೆ ಅಂತ. ಅದು ತುಂಬಾ ಮುಖ್ಯ ಆಗತ್ತೆ. ನೀವು ಪ್ರೀತಿ ಕೊಟ್ಟಿದ್ದೀರಿ, ಒಳ್ಳೆ ದಾರಿ ಯಾವುದನ್ನು ತೋರಿಸಿದ್ದೀರಿ, ಮತ್ತೆ ಸ್ವಲ್ಪ ಆ ಕಡೆ ಹೋಗುತ್ತೆ ಅಂತ ನೀವು ಬಿಗಿನೂ ಕೂಡ ಮಾಡಿದ್ದೀರಿ. ಆದ್ರೆ ಮುಖ್ಯ ಪ್ರಶ್ನೆ ಇರೋದು ಬೇರು ಎಷ್ಟು ಆಳಕ್ಕೆ ಹೋಗಿದೆ ಅಂತ. ಬೇರು ಆಳಕ್ಕೆ ಹೋಗಿದ್ರೆ ಗಾಳಿ ಬೀಸಿದ್ರು ಏನಾಗಲ್ಲ, ಅದು ಇಲ್ದಿರೋ ಹೊರಗಡೆ ಗಾಳಿ ಬೀಸಿದಾಗ ಹಾರೋಗ್ಬಿಡುತ್ತೆ, ಅದು ಉಳಿಯಲ್ಲ ಅದು ಅಂತ. ಹಾಗಾಗಿ ಬೇರೆ ಆಳಕ್ಕೆ ಹೋಗಬೇಕು ಅಂದ್ರೆ ಜ್ಞಾನದ ಜೊತೆಗೆ ಅಭಿಮಾನ ಬರಬೇಕು, ಅಂದ್ರೆ ತಿಳುವಳಿಕೆ ಜೊತೆಗೆ ಅಭಿಮಾನ ಬರಬೇಕು. ಅವನು ಎಲ್ಲೂ ಹೋಗಲ್ಲ.